ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಪಾಲಿಕೆ ಮುಂದೆ ಪ್ರತಿಭಟನೆ. ಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಿ ಸಮಾನ ವೇತನಕ್ಕೆ ಒತ್ತಾಯ. ಸರ್ಕಾರ ಇವತ್ತು ಈ ಕಾರ್ಮಿಕರನ್ನ ತಾರತಮ್ಯ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಕಸದ ವಾಹನ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಕಸದ ವಾಹನ ಚಾಲಕರು, ಸಹಾಯಕರು, ಕ್ಲೀನರ್ಗಳು, ಒಳಚರಂಡಿ ಸ್ವಚ್ಛತೆ ಹೀಗೆ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಕಾಯಂ ಪೌರ ಕಾರ್ಮಿಕರಿಗೆ ನೀಡುವಷ್ಟೇ ವೇತನವನ್ನ ನೀಡಬೇಕೆಂದು ಒತ್ತಾಯಿಸಿ ಮನವಿಯನ್ನ ಮಾಡಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಮುಖಂಡ ಸುಬ್ರಹ್ಮಣಿ ಮಾತನಾಡಿ, ತುಮಕೂರು ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಪ್ರತಿ ತಿಂಗಳು 5ನೇ ತಾರೀಕು ಸಂಬಳ ಕೊಡಬೇಕೆಂದು ಸರ್ಕಾರದ ಸುತ್ತೋಲೆಯಲ್ಲಿದೆ. ಆದರೆ 18ನೇ ತಾರೀಕಾದ್ರೂ ಇವರಿಗೆ ಸಂಬಳವಾಗಿಲ್ಲ. ಜೊತೆಗೆ ಕಸ ಸಂಪರ್ಕದಲ್ಲಿ ಕೆಲಸ ಮಾಡುವ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಕಾಯಂ ಪೌರ ಕಾರ್ಮಿಕರಿಗೆ ನೀಡುವಂತಹ ವೇತನವನ್ನೇ ನೀಡಬೇಕು. ಸರ್ಕಾರ ಇವತ್ತು ಕಾರ್ಮಿಕರಿಗೆ ತಾರತಮ್ಯ ಮಾಡ್ತಾ ಇದೆ. ನೇರ ನೇಮಕಾತಿ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರಿಗೆ ಅನ್ಯಾಯವಾಗ್ತಾ ಇದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವಿವಿಧ ಪೌರ ಕಾರ್ಮಿಕರುಗಳಿದ್ದಾರೆ. ಅದರಲ್ಲಿ ನೇರ ಪಾವತಿ ಇದ್ದಾರೆ, ಗುತ್ತಿಗೆ, ಹೊರಗುತ್ತಿಗೆ, ಲೋಡರ್ಸು, ಕಸದಾಟೋ ಚಾಲಕರು, ಸಹಾಯಕರು ಇವರೆಲ್ಲ ಇದ್ದಾರೆ. ಈ ಥರದವ್ರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದ ಸುತ್ತೋಲೆ ಪ್ರಕಾರ 5ನೇ ತಾರೀಕು ಒಳಗಡೆ ವೇತನ ಕೊಡಬೇಕು ಅಂತ ಇದೆ. ಸುತ್ತೋಲೆ ಇವತ್ತು ಮಹಾನಗರ ಪಾಲಿಕೆ ಒಳಗಡೆ ಜಾರಿ ಆಗ್ತಾ ಇಲ್ಲ. 15 ಇವತ್ತು ಅಲ್ಲೇ 18ನೇ ತಾರೀಕಾದ್ರೂ ವೇತನ ಆಗಿಲ್ಲ. ಇನ್ನೊಂದು ಕಡೆ ಸರ್ಕಾರ ಇವತ್ತು ಈ ಕಾರ್ಮಿಕರನ್ನು ತಾರತಮ್ಯ ಮಾಡ್ತಾ ಇದೆ. ಕಾಯಂ ಪೌರ ಕಾರ್ಮಿಕರಿಗೆ ಇವತ್ತು ಇರ್ತಕ್ಕಂಥ ಸವಲತ್ತುಗಳು ಸಂಕಷ್ಟ ಭತ್ಯೆ ಅಂತ ಇದೆ. ಅದು ಕಾಯಂ ಪೌರ ಕಾರ್ಮಿಕರಿಗೆ ಮಾತ್ರ ಇದೆ. ನೇರ ಪಾವತಿನವ್ರಿಗೂ ಕೊಡ್ತಾ ಇಲ್ಲ. ಇವ್ರು ಯಾರು ನಾವು ಕೇಳ್ತಾ ಇರ್ತಕ್ಕಂಥದ್ದು, ಕಸದ ಸಂಪರ್ಕದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು, ಅವರೆಲ್ಲರಿಗೂ ಕಾಯಂ ಪೌರ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅವೆಲ್ಲವನ್ನ ಸೌಲಭ್ಯ ಸಿಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಸರ್. ಇವತ್ತು ಅವರು ಬೆಳಿಗ್ಗೆ 5:30 6 ಗಂಟೆಗೆ ಬರ್ತಾರೆ, 2 ಗಂಟೆ 2:30 ಆದ್ರೂ ಕೆಲಸ ಮಾಡ್ತಿರ್ತಾರೆ. ವಿವಿಧ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವುದೇ ಸೌಲಭ್ಯಗಳಿಲ್ಲ. ಇವತ್ತು ನೇರ ಪಾವತಿಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರು ಮರಣ ಹೊಂದಿದ್ರೆ ಅವರ ಕುಟುಂಬದವ್ರಿಗೆ ಇವತ್ತು ಅವಲಂಬಿತ ಒಂದು ಅನುಕಂಪದ ಆಧಾರದ ಕೆಲಸವನ್ನು ಕೊಡಬೇಕು. ಈ ನಗರದ ಸ್ವಚ್ಛತೆ 15-20 ವರ್ಷ ಸೇವೆ ಮಾಡಿರ್ತಾರೆ, ಅನಾರೋಗ್ಯದಿಂದ ಸತ್ತೋದ್ರೆ ಅವ್ರ ಕುಟುಂಬ ಬೀದಿಗೆ ಬೀಳುತ್ತೆ. ಹಂಗಾಗಿ ಅವರು ಬೀದಿಗೆ ಬಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ ಅವ್ರ ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಒಂದು 10 ಲಕ್ಷ ರೂಪಾಯಿ ಏನಾದರೂ ಇಡಿಗಂಟನ್ನು ಕೊಡಬೇಕು. ಆಮೇಲೆ ಅವ್ರಿಗೊಂದು ಪಿಂಚಣಿ ಯೋಜನೆಯನ್ನು ಮಾಸಿಕ ಒಂದು 5,000 ರೂಪಾಯಿ ಪಿಂಚಣಿಯನ್ನು ಕೊಡಬೇಕು ಮತ್ತು ಸಾಮಾಜಿಕ ಭದ್ರತೆ ಕೊಡಬೇಕು ಅಂತ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಗಳು ಇವೆಲ್ಲ ಇದೆ, ತೀರ್ಪುಗಳಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಕಾಯಂ ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಾರೋ ಇದೇ ಪೌರ ಕಾರ್ಮಿಕರು ಅದೇ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಂಬಳ ಮಾತ್ರ ವ್ಯತ್ಯಾಸ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟು ಇದನ್ನು ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಇದರೊಳಗಡೆ ಸಾಕಷ್ಟು ವೈಲೇಷನ್ ಆಗ್ತಾ ಇದೆ. ತುಮಕೂರು ಮಹಾನಗರ ಪಾಲಿಕೆ ಇದನ್ನು ಜಾರಿ ಮಾಡಬೇಕು. ಇನ್ನು ಕಸದ ವಾಹನ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾರುತಿ ಮಾತನಾಡಿ, ಪೌರ ಕಾರ್ಮಿಕರಲ್ಲಿ 100 ಜನರಲ್ಲಿ 30 ಜನ ಕಾಯಂ ಮಾಡಿ, ಇನ್ನ 70% ಲೋಡರ್, ಪಾರ್ಕ್ ಕೆಲಸಗಾರರು, ಕಸ ಗುಡಿಸೋರು, ಇನ್ನು ಇತರೆ ಭಾಗಗಳಲ್ಲಿ ಕೆಲಸ ಮಾಡುವವರಲ್ಲಿ 30 ಕಾಯಂ ಆಗಿದ್ದಾರೆ. ಇನ್ನ 70% ಕಾಯಂಗೊಳಿಸಿಲ್ಲ. ಹಾಗೆ ಕಾಯಂ ನೌಕರರಿಗೆ ಕೊಡುವಷ್ಟು ವೇತನ ನಮಗೆ ಕೊಡ್ತಾ ಇಲ್ಲ. ಜೊತೆಗೆ ಅವರಷ್ಟೇ ನಾವು ಕೆಲಸ ಮಾಡ್ತಿದ್ದೇವೆ, ಆದ್ರೆ ನಮಗೆ ಅವರಿಗೆ ಸಿಗುವ ಸೌಲಭ್ಯ ಸಿಗ್ತಾ ಇಲ್ಲ. ಸಂಬಳದಲ್ಲಿ ದೊಡ್ಡ ತಾರತಮ್ಯವಿದೆ. ನಮಗೆ ಕೊಡುವ 18,000ದಲ್ಲಿ ಜೀವನ ನಡೆಸುವುದು ಕಷ್ಟವಾಗ್ತಾ ಇದೆ. ಕೂಡಲೇ ಕಾಯಂ ನೌಕರರಿಗೆ ನೀಡುವ ಎಲ್ಲ ಸವಲತ್ತುಗಳನ್ನ ನಮಗೆ ನೀಡಬೇಕೆಂದು ಒತ್ತಾಯಿಸಿದ್ರು. ನಮ್ಮ ಹೆಸರು ಮಾರುತಿ ಅಂತ, ಕಸದ ವಾಹನ ಚಾಲಕರ ಪ್ರಧಾನ ಕಾರ್ಯದರ್ಶಿ ಮಾತಾಡೋದು. ಏನಪ್ಪ ಅಂದರೆ ಪೌರ ಕಾರ್ಮಿಕರಲ್ಲಿ 100 ಜನ ಪೌರ ಕಾರ್ಮಿಕರಲ್ಲಿ 30% ಕಾಯಂ ಮಾಡಿ, ಇನ್ನು 70% ಲೋಡರ್ಸು, ಹೆಲ್ಪರ್ಸು, ಆಮೇಲೆ ಕ್ಲೀನರ್ಸು, ಡ್ರೈವರ್ಸು, ಪಾರ್ಕಲ್ಲಿ ಕೆಲಸ ಮಾಡೋರು, ಸ್ಮಶಾನದಲ್ಲಿ ಕೆಲಸ ಮಾಡೋರು, ಕಂಪ್ಯೂಟರ್ ಆಪ್ರೇಟ್ರುಗಳು, UGD ಕಾರ್ಮಿಕರು ಇವೆಲ್ಲ ಮಾಡ್ತಾಯಿದ್ದೀವಿ. ಒಂದು 30% ಮಾತ್ರ ಕಾಯಂ ಮಾಡ್ಕೊತಾರೆ. ಇನ್ನು 70%ನ ಹೊರಗುತ್ತಿಗೆಯಲ್ಲಿ ದುಡಿಸ್ಕೊತಾ ಇದ್ದಾರೆ. ಅದು ಸಂಬಳದಲ್ಲೂ ತಾರತಮ್ಯ. 18,000ದಲ್ಲಿ ಇವತ್ತು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಫ್ಯಾಮಿಲಿ ಜೀವನ ಮಾಡಬೇಕು ಅಂದರೆ 36,000 ಸಂಬಳ ಬೇಕೇ ಬೇಕು. ಕನಿಷ್ಠ ವೇತನ ಇದಾಗಬೇಕು. ಅದನ್ನು ಸರ್ಕಾರ ಪರಿಷ್ಕರಣೆ ಮಾಡ್ತಾ ಇಲ್ಲ. ಈಗ ಈ ಕನಿಷ್ಠ ವೇತನದಲ್ಲಿ ಬದುಕಬೇಕು ಅಂದರೆ
5ನೇ ತಾರೀಕು ಒಳಗಡೆ ಸಂಬಳ ಆಗಬೇಕು, ಆಗಲ್ಲ. ಈ ಹುಡುಗರುಗಳು ಏನು ಮಾಡಿಬಿಡ್ತವೆ, 1,000 ಕೊಡ್ತೀನಿ, 10,000 ಕೊಡೋಣ, ಹಿಂಗೆ ಸಂಬಳ ಆದಾಗ ಕೊಡ್ತೀನಿ ಅಂತ ಈಸ್ಕೊಂಡು ಸಂಕಷ್ಟಕ್ಕೆ ಸಿಲ್ಕೊಂಬಿಡ್ತಾರೆ. ಇವೆಲ್ಲ ತಪ್ಪಬೇಕು ಅಂದರೆ ನಮಗೆ ಸರಿಯಾದ ಟೈಮಲ್ಲಿ ಸಂಬಳ ಆಗಬೇಕು. ಪಾಷಾ ಅಂತ, ನಾನು ಉಪಾಧ್ಯಕ್ಷ. ಕನಿಷ್ಠ ವೇತನ ನಮ್ಗೆ ಕೊಡಲೇಬೇಕು. ಕೊಡೋದು ಸಂಬಳದಲ್ಲಿ ನಾವು ಸಾಕೋಕ್ಕಾಗ್ತಾಯಿಲ್ಲ ನಮಗೆ. ಇಡೀ ನಮ್ಮ ಫ್ಯಾಮ್ಲಿ ಎಲ್ಲ ಭಾಳ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿತ್ತು. ಇವಾಗ 15,000 14,000 ಸಂಬಳ ಬರುತ್ತೆ. 15,000 14,000 ಸಂಬಳದಲ್ಲಿ ನಾವು ಬಡ್ಡಿ ಕಟ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಅದು ಟೈಮಿಗೆ ಸರಿಯಾಗಿ ಸಂಬಳ ನಮಗೆ ಕೊಡಲ್ಲ. ಭಾಳ ಕಷ್ಟ ಆಗ್ತೈತೆ. ಇದು ಆದಷ್ಟು ಬೇಗ ನಮ್ಮ ಆಯುಕ್ತರು ಬಂದು ಏನಿರೋದು ಬಗೆಹರಿಸಿ ನಮಗೆ 5ನೇ ತಾರೀಕು ಒಳಗಡೆ ಸಂಬಳ ಕೊಟ್ಟರೆ ನಮಗೆಲ್ಲ ಒಂಚೂರು ಅನುಕೂಲ ಆಗುತ್ತೆ. ಅದೇ ಕಾಯಂ ಮಾಡ್ತಾಯಿಲ್ಲ, ಬೇರೆಯವ್ರಿಗೆ ಪರ್ಮನೆಂಟ್ ಮಾತ್ರ ಮಾಡ್ತಾವ್ರೆ. ಮಿಗ್ದವ್ರು ನಮ್ಗಂತೂ ನಾವು ಬಂದು 15 ವರ್ಷ 16 ವರ್ಷ ಆಗ್ತಾ ಬಂದೈತೆ. ನಮ್ಗೆ ಏನಕ್ಕೂ ಇಲ್ಲ, ನಮಗೆ ಏನಕ್ಕೂ ಒಂದು ಲಾಯಕ್ಕೂ ಇಲ್ಲ. ನಮ್ಗೆ ಆ ಥರ ಮಾಡಿಬಿಟ್ಟವ್ರು. ಇಲ್ಲಿ ಕೆಲಸ ಮಾತ್ರ ಮಾಡಿಸ್ತಾರೆ. ಚಳಿ ಅನ್ನೋಂಗಿಲ್ಲ, ಬಿಸಿಲು ಅನ್ನೋಂಗಿಲ್ಲ, ಮಳೆ ಬದ್ರೂ ಬಂದು ಮಾಡಬೇಕು. ಈ ಚಳಿಗಾಲದಾಗೂ ಬಂದು ನಾವು ಕೆಲಸ ಮಾಡಬೇಕು. ಕಂಪ್ಲೇಂಟ್ ಆದರೂ ನಾವೆಲ್ಲ ತಲೆ ಕೊಡಬೇಕು. ಎಲ್ಲದಕ್ಕೂ ನಾವು ಮುಂದೆ ಇಟ್ಟು ನಾವು ಕೆಲಸ ಮಾಡಬೇಕು. ನಮಗೆ ಟೈಮಿಗೆ ಸರಿಯಾಗಿ ಸಂಬಳ ಕೊಡಲ್ಲ. ಒಟ್ನಲ್ಲಿ ಪಾಲಿಕೆಯಲ್ಲಿ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನ ಅಧಿಕಾರಿಗಳು ಈಡೇರಿಸ್ತಾರಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.